ನಮಸ್ಕಾರ ಬಂಧುಗಳೇ, ಮುಕ್ತಧ್ವನಿಗೆ ಸ್ವಾಗತ ಸುಸ್ವಾಗತ. ವರ್ಷದ ಮೊದಲ ದೊಡ್ಡ ದುರಂತ, 30 ಜನರ ಸಾವು, 90 ಜನರಿಗೆ ಗಾಯ. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ, ನ್ಯಾಯಾಂಗ ತನಿಖೆಗೆ ಆದೇಶ. ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಕಳೆದ 2 ವಾರಗಳಿಂದ ಜರುಗುತ್ತಿದ್ದ ಮಹಾಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಭಕ್ತಾದಿಗಳ ಸಂಖ್ಯೆ ಅಧಿಕವಾದ ಕಾರಣ ಕಾಲ್ತುಳಿತದ ಘಟನೆ ಸಂಭವಿಸಿದ್ದು, ಕಾಲ್ತುಳಿತ ಘಟನೆಯಲ್ಲಿ ಕರ್ನಾಟಕವೂ ಸೇರಿದಂತೆ ಸುಮಾರು 30 ಜನ ಭಕ್ತಾದಿಗಳು ಸಾವನ್ನಪ್ಪಿದ್ದು, ಅಂದಾಜು 90ಕ್ಕೂ ಅಧಿಕ ಜನ ಭಕ್ತಾದಿಗಳಿಗೆ ಗಾಯಗಳಾಗಿವೆ. ಈ ಅವಘಡದ ಕಂಪ್ಲೀಟ್ ವರದಿ ಮುಕ್ತಧ್ವನಿ ವೀಕ್ಷಕರಿಗಾಗಿ. ಅದಕ್ಕೂ ಮೊದಲು ನೀವು ನಮ್ಮ ಮುಕ್ತಧ್ವನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ವರ್ಷದ ಮೊದಲ ಅತಿದೊಡ್ಡ ದುರಂತ. ಯಾರೂ ನಿರೀಕ್ಷಿಸದ ಈ ವರ್ಷದ ಮೊದಲ ಅತಿದೊಡ್ಡ ದುರಂತ ಮಹಾಕುಂಭಮೇಳದಲ್ಲಿ ನಡೆದಿರುವುದು ತೀವ್ರ ದುಃಖದ ಸಂಗತಿ. ಕಳೆದ 15 ದಿನಗಳಿಂದ ಎಲ್ಲವೂ ಶಿಸ್ತುಬದ್ಧವಾಗಿ ನಡೆದುಕೊಂಡು ಬರ್ತಿತ್ತು. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯಾದ ಕಾರಣ ನುಗ್ಗಲು ಉಂಟಾಗಿ ಕಾಲ್ತುಳಿತದ ದುರಂತ ನಡೆದು ಹೋಯಿತು. ಬಹುಶಃ ಈ ಬಾರಿಯ ಮಹಾಕುಂಭಮೇಳದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಮಾವಣೆಗೊಂಡು ಪವಿತ್ರ ಪುಣ್ಯ ಸ್ನಾನ ಮಾಡುತ್ತಿರುವುದು ಕಂಡು ಜವರಾಯನಿಗೆ ಹೊಟ್ಟೆ ಕಿಚ್ಚು ಬಿದ್ದಿರಬೇಕು. ಅದಕ್ಕಾಗಿ ತನ್ನ ಅಟ್ಟಹಾಸ ಮೆರೆದು ಅನೇಕ ಸಾವು ನೋವುಗಳಿಗೆ ನಾಂದಿ ಹಾಡಿದ್ದಾನೆ ಎನಿಸುತ್ತೆ. ಘಟನೆಯ ವಿವರ. ಬುಧವಾರ ಮೌನಿ ಅಮಾವಾಸ್ಯೆಯಂದು ಅಮೃತ ಪುಣ್ಯ ಸ್ನಾನ ಮಾಡಿ ಪುನೀತರಾಗಬೇಕು ಎನ್ನುವ ಇಚ್ಛೆಯಿಂದ ಮಂಗಳವಾರ ಸಂಜೆ 7 ಗಂಟೆಯಿಂದಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರ ದಂಡು ಪ್ರಯಾಗ್ರಾಜ್ನತ್ತ ಹರಿದು ಬಂದಿತ್ತು. ಇದರಿಂದ ಕೆಲವು ಹೊತ್ತಿನಲ್ಲಿ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಕೋಟ್ಯಾಂತರ ಜನರು ಜಮಾವಣೆಗೊಳ್ಳುವಂತಾಯಿತು. ಆದರೆ ಅಮೃತ ಪುಣ್ಯ ಸ್ನಾನವನ್ನು ನಾಗಾಸಾಧುಗಳು ಮೊದಲಿಗೆ ಮಾಡಬೇಕೆನ್ನುವ ಸಂಪ್ರದಾಯವಿದೆ. ಸಂಪ್ರದಾಯವನ್ನು ಲೆಕ್ಕಿಸದೆ ಅಪಾರ ಸಂಖ್ಯೆಯ ಜನರು ನಾ ಮುಂದು ತಾ ಮುಂದು ಎನ್ನುತ್ತಾ ಸ್ನಾನಕ್ಕಾಗಿ ಮೊದಲು ಅಂದಾಜು ರಾತ್ರಿ 1 ರಿಂದ 2 ಗಂಟೆಯ ಸುಮಾರಿಗೆ ನದಿ ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಆಕಾರ ಮಾರ್ಗದಲ್ಲಿನ ಬ್ಯಾರಿಕೇಡ್ಗಳನ್ನು ಜನಸಮೂಹ ಮುರಿದಾಗ ನೆರೆದಿದ್ದ ಅಪಾರ ಪ್ರಮಾಣದ ಭಕ್ತರ ನಡುವೆ ನುಗ್ಗಲು ಉಂಟಾಗಿದೆ. ಆಗ ಮಹಿಳೆಯರು ಸೇರಿ ಕೆಲವೊಂದಿಷ್ಟು ಜನ ನೆಲಕ್ಕೆ ಬಿದ್ದಿದ್ದಾರೆ. ಹಾಗೆ ಬಿದ್ದಿದ್ದವರನ್ನು ಮೇಲಕ್ಕೆತ್ತಲು ಮತ್ತೊಂದಷ್ಟು ಜನ ಮುಂದಾಗುವಷ್ಟರಲ್ಲಿ ನುಗ್ಗಲು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಏನಾಗುತ್ತಿದೆ ಎನ್ನುವಷ್ಟರಲ್ಲಿ ಗಲಿಬಿಲಿಗೊಂಡ ಭಾರೀ ಸಂಖ್ಯೆಯ ಜನ ಕೆಳಗೆ ಬಿದ್ದವರನ್ನು ತುಳಿಯುತ್ತಾ ಓಡಲು ಶುರು ಮಾಡಿದರು. ಹೀಗಾಗಿ ನೋಡುತ್ತಿದ್ದಂತೆ ಸುಮಾರು 30 ಜನರ ಪ್ರಾಣ ಹಾರಿಹೋಯಿತು. 90ಕ್ಕೂ ಅಧಿಕ ಜನ ಗಾಯಗೊಂಡರು ಎಂದು ಕೆಲ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಿದ ಪೊಲೀಸ್ ಸಿಬ್ಬಂದಿ. ಘಟನೆ ತಿಳಿದ ಕೂಡಲೇ ಉತ್ತರ ಪ್ರದೇಶ ಪೊಲೀಸ್ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಯುದ್ಧೋಪಾದಿಯಲ್ಲಿ ಸ್ಥಳಕ್ಕೆ ಧಾವಿಸಿ ನೆರೆದಿದ್ದ ಅಪಾರ ಸಂಖ್ಯೆಯ ಜನಸಮೂಹವನ್ನು ನಿಯಂತ್ರಿಸಿ ಕಾಲ್ತುಳಿತದಲ್ಲಿ ಗಾಯಗೊಂಡವರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಬಳಿಕ ಸಾವನ್ನಪ್ಪಿರುವ ಜನರ ಮೃತದೇಹಗಳನ್ನು ಘಟನಾ ಸ್ಥಳದಿಂದ ಸ್ಥಳಾಂತರಿಸಿದ್ದಾರೆ. ಕಾಲ್ತುಳಿತದ ಅವಘಡದಿಂದಾಗಿ ಕೆಲಕಾಲ ಸ್ಥಗಿತಗೊಳಿಸಲಾಗಿದ್ದ ಅಮೃತ ಪುಣ್ಯ ಸ್ನಾನವನ್ನು ಸದ್ಯ ಪುನರಾರಂಭಿಸಲಾಗಿದೆ. ಪರಿಸ್ಥಿತಿ ಪ್ರಸ್ತುತ ನಿಯಂತ್ರಣದಲ್ಲಿದ್ದು ಜನಸಂದಣಿ ಕಡಿಮೆಯಾಗಿಲ್ಲ ಎಂದು ತಿಳಿದು ಬಂದಿದೆ. ಸಾವಿಗೀಡಾದವರಲ್ಲಿ ಬೆಳಗಾವಿ ಮೂಲದ 4. ಕರ್ನಾಟಕದಿಂದ ಮಹಾಕುಂಭಮೇಳಕ್ಕೆ ತೆರಳಿದ್ದ ಬೆಳಗಾವಿಯ ತಾಯಿ ಮಗಳು ಸೇರಿ 4 ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ವಡಗಾವಿ ನಿವಾಸಿಗಳಾದ ಜ್ಯೋತಿ ಹತ್ತರವಾಟ್ 50, ಮೇಘ ಹತ್ತರವಾಟ್ 18 ಮೃತ ದುರ್ದೈವಿ ತಾಯಿ ಮಗಳಾಗಿದ್ದಾರೆ. ಇನ್ನು ಶೆಟ್ಟಿಗಲ್ಲಿಯ ಅರುಣ್ ಕೋಪರ್ಡೆ ಹಾಗೂ ಮಹಾದೇವಿ ಅವರುಗಳು ಕಾಲ್ತುಳಿತದಲ್ಲಿ ಅಸುನೀಗಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ಸಂತಾಪ. ಆಕಸ್ಮಿಕವಾಗಿ ಸಂಭವಿಸಿದ ಈ ಘೋರ ದುರಂತವು ಅತ್ಯಂತ ದುಃಖಕರವಾಗಿದೆ. ಇದರಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನು ಕಳೆದುಕೊಂಡ ಭಕ್ತರಿಗೆ ತೀವ್ರ ಸಂತಾಪಗಳು. ಇದರೊಂದಿಗೆ ಎಲ್ಲ ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸುತ್ತೇನೆ. ಸ್ಥಳೀಯ ಆಡಳಿತವು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಒದಗಿಸುವಲ್ಲಿ ತೊಡಗಿದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಮಾತುಕತೆ ನಡೆಸಿದ್ದು, ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವಿಟರ್ ಖಾತೆಯಿಂದ ಪೋಸ್ಟ್ ಮಾಡಿದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ 25 ಲಕ್ಷ ಪರಿಹಾರ ಘೋಷಣೆ ಮತ್ತು ತನಿಖೆಗೆ ಆದೇಶ. ಕಾಲ್ತುಳಿತ ಘಟನೆಯ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಲು ಆದೇಶಿಸಲಾಗಿದೆ. ಕಾಲಮಿತಿಯೊಳಗೆ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ನ್ಯಾಯಮೂರ್ತಿ ಹರ್ಷಕುಮಾರ್, ಮಾಜಿ ಪೊಲೀಸ್ ಮಹಾನಿರ್ದೇಶಕರಾದ ವಿ.ಕೆ. ಗುಪ್ತಾ, ನಿವೃತ್ತ 3 ಸದಸ್ಯರನ್ನೊಳಗೊಂಡ ಆಯೋಗವನ್ನು ಉತ್ತರ ಪ್ರದೇಶ ಸರ್ಕಾರ ರಚನೆ ಮಾಡಿದೆ. ಅಲ್ಲದೆ ಅವಘಡದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ 25 ಲಕ್ಷ ಪರಿಹಾರ ನೀಡುವುದಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಘೋಷಿಸಿದ್ದಾರೆ.
ಕಾಲ್ತುಳಿತದ ಘಟನೆ ಇದೇ ಮೊದಲಲ್ಲ. ಮಹಾಕುಂಭಮೇಳದಲ್ಲಿ ನಡೆದಿರುವ ಘೋರ ದುರಂತಕ್ಕಿಂತ ಮೊದಲು 1954ರಲ್ಲಿ ಇದೇ ಪ್ರಯಾಗ್ರಾಜ್ನಲ್ಲಿ, ಅದು ಕೂಡ ಮೌನಿ ಅಮಾವಾಸ್ಯೆಯಂದೇ ಜರುಗಿದ್ದ ಮಹಾಕುಂಭಮೇಳದ ಅಮೃತ ಪುಣ್ಯ ಸ್ನಾನ ಸಂದರ್ಭದಲ್ಲಿ ಅವತ್ತು ಕಾಲ್ತುಳಿತದಲ್ಲಿ 800 ಜನ ಸತ್ತಿದ್ದರು. ಅಲ್ಲದೆ 1986ರಲ್ಲಿ ಉತ್ತರಾಖಂಡದ ಹರಿದ್ವಾರದಲ್ಲಿ ನಡೆದಿದ್ದ ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ 200ಕ್ಕೂ ಅಧಿಕ ಜನ ಸಾವಿಗೀಡಾಗಿದ್ದರು. 2003ರಲ್ಲಿ ಮಹಾರಾಷ್ಟ್ರ ನಾಸಿಕ್ನ ಕುಂಭಮೇಳದಲ್ಲಿ ಗೋದಾವರಿ ನದಿ ತೀರದಲ್ಲಿ ಕಾಲ್ತುಳಿತದಲ್ಲಿ 39 ಮಂದಿ ಸತ್ತಿದ್ದರೆಂದು ಇತಿಹಾಸ ಹೇಳುತ್ತೆ. ಸದ್ಯ ಪ್ರಯಾಗ್ರಾಜ್ನಲ್ಲಿ ಸಂಭವಿಸಿರುವ ದುರಂತ ಘಟನೆಗೆ ಜನರು ಸರ್ಕಾರ ಹೇಳಿದ ನಿಯಮಗಳನ್ನು ಪಾಲಿಸದೆ ಬೇಕಾಬಿಟ್ಟಿಯಾಗಿ ವರ್ತಿಸಿದರ ಪರಿಣಾಮ ಎಂದು ಮೇಲ್ನೋಟಕ್ಕೆ ಅನಿಸದೇ ಇರದು. ಆದರೂ ಇನ್ನು ಫೆಬ್ರವರಿ 26ರವರೆಗೆ ಮಹಾಕುಂಭಮೇಳ ನಡೆಯಲಿದ್ದು, ಇನ್ನು ಮುಂದಾದರೂ ಅಲ್ಲಿಗೆ ಹೋಗುವ ಶ್ರದ್ಧಾಳುಗಳು ಉತ್ತರ ಪ್ರದೇಶ ಸರ್ಕಾರ ವಿಧಿಸುವ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಆಯೋಜಕರು ಸೂಚಿಸುವಂತೆ ನಡೆದುಕೊಂಡು ತಮ್ಮ ಧಾರ್ಮಿಕ ಕಾರ್ಯಗಳನ್ನು ಮುಗಿಸಿಕೊಂಡು ವಾಪಸ್ಸು ಸೇಫಾಗಿ ಊರಿಗೆ ಬಂದು ತಲುಪಲಿ ಎಂದು ಮುಕ್ತಧ್ವನಿ ಬಳಗ ಆಶಿಸುತ್ತೆ. ಬಂಧುಗಳೇ, ಇಂಥ ಮತ್ತಷ್ಟು ಸ್ವಾರಸ್ಯಕರ ಮತ್ತು ವಿಶೇಷ ಸುದ್ದಿಗಳಿಗಾಗಿ ಮುಕ್ತಧ್ವನಿ ಚಾನಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.